ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ 2024, ವಿಶ್ವ ಸ್ತನ್ಯಪಾನ ಸಪ್ತಾಹ 2024, ಆಗಸ್ಟ್ 1ರಿಂದ 7ನೇ ತಾರೀಕಿನವರೆಗೆ. ಈ ವರ್ಷದ ಥೀಮ್ ಕ್ಲೋಸಿಂಗ್ ದ ಗ್ಯಾಪ್, ಅಂತರವನ್ನು ತಗ್ಗಿಸುವುದು. ಈ ಪ್ರಚಾರವು ಸ್ತನ್ಯಪಾನವನ್ನು ಪ್ರೋತ್ಸಾಹಿಸುವ ಹಾಗೂ ಎದೆಹಾಲುಣಿಸುವ ತಾಯಂದಿರ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯುವ ಒಂದು ಕರೆ. ಇದನ್ನು ಬೆಂಬಲಿಸುವುದರಲ್ಲಿ ಕುಟುಂಬದವರ, ಸಾರ್ವಜನಿಕರ, ಸಮುದಾಯದವರ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳ ಪಾತ್ರ ಅತ್ಯಗತ್ಯ. ನಮಸ್ಕಾರ ರೀ ಡಾಕ್ಟರ್. ನಮಸ್ತೆ ಲತಾ ಅವರೇ, ಇವಾಗ ಹೇಗಿದ್ದೀರಾ? ನಾ ಆರಾಮದೇನ್ರಿ. ಇನ್ನೊಂದು ತಿಂಗಳು ಬಿಟ್ಟ ಡೆಲಿವರಿ ಡೇಟ್ ಕೊಟ್ಟಾರು. ನಂಗೆ ಸ್ವಲ್ಪ ಎದೆ ಹಾಲು ಕುಡಿಸೋದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು. ನೀವ ಇದ್ರ ಬಗ್ಗೆ ತಿಳಿಸ್ಕೊಡ್ರಿ ನಂಗೆ. ನೀವು ಎದೆ ಹಾಲು ಕುಡಿಸೋದ್ರ ಬಗ್ಗೆ ಇಷ್ಟು ಬೇಗ ತಿಳ್ಕೊಬೇಕಂತ ಅಂದಿದ್ದು ಒಳ್ಳೆಯದೇ ಆಯಿತು. ಎದೆ ಹಾಲು ಮಗುವಿಗೆ ತುಂಬಾ ಮುಖ್ಯ, ಹಾಗೆ ತಾಯಿಗೂ ಅದರಿಂದ ತುಂಬಾ ಉಪಯೋಗ ಇದೆ. ಹೆರಿಗೆಯಾದ ನಂತರ ತಾಯಿ ಹಾಗೂ ಮಗುವಿನ ನಡುವೆ ಪರಸ್ಪರ ಚರ್ಮಸ್ಪರ್ಶ ಆಗುವುದು ಮಗುವಿನ ಯೋಗಕ್ಷೇಮಕ್ಕೆ ಬಹಳ ಮುಖ್ಯ. ಕನಿಷ್ಠ 1 ಗಂಟೆ ಚರ್ಮಸ್ಪರ್ಶ ಆಗಬೇಕು. ಇದು ಮಗುವನ್ನು ಬೆಚ್ಚಗಿಡೋಕೆ ಸಹಾಯ ಮಾಡುತ್ತೆ, ಹಾಗೆ ಮಗು ಎದೆಹಾಲು ಕುಡಿಯೋದಕ್ಕೆ ಸುಲಭವಾಗಿ ಹೊಂದಿಕೊಳ್ಳುತ್ತೆ. ಮಗು ಹುಟ್ಟಿದ ತಕ್ಷಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎದೆಹಾಲು ಕುಡಿಸ್ಬೇಕು. ನಾರ್ಮಲ್ ಡೆಲಿವರಿ ಆದರೆ ಆದಷ್ಟು ಅರ್ಧ ಗಂಟೆ ಒಳಗೆ ಕುಡಿಸ್ಬೇಕು. ಸಿಸೇರಿಯನ್ ಆದರೆ ಆದಷ್ಟು 1 ಗಂಟೆ ಒಳಗೆ ಕುಡಿಸ್ಬೇಕು. ತಾಯಿಯ ಮೊದಲ ಗಟ್ಟಿ ಹಳದಿ ಹಾಲು ಮೊದಲ ಲಸಿಕೆಗೆ ಸಮಾನ, ಅದಕ್ಕಾಗಿ ನೀವು ಅದನ್ನು ತಪ್ಪದೆ ಕುಡಿಸಿ. ಎದೆಹಾಲು ಕುಡಿಸ್ಬೇಕಾದ್ರೆ ಕೆಲವೊಬ್ಬರಿಗೆ ತಲೆ ಕೆಳಗಾದ ನಿಪ್ಪಲ್, ಒಡೆದ ನಿಪ್ಪಲ್, ಸೋರ್ ನಿಪ್ಪಲ್ ಮತ್ತೆ ಎದೆ ಬಾವು ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ನಿಮ್ಗೇನಾದ್ರೂ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ತಕ್ಷಣ ಬಂದು ಭೇಟಿಯಾಗಿ. ತಲೆ ಕೆಳಗಾದ ನಿಪ್ಪಲ್ ಅಂದ್ರೆ ನಿಪ್ಪಲ್ ಒಳಗೆ ಹೋಗಿರುತ್ತೆ, ಅದಕ್ಕೆ ನೀವು ಮನೆಯಲ್ಲೇ ಚಿಕಿತ್ಸೆ ಮಾಡ್ಕೋಬಹುದು. ಸಿರಿಂಜಿನ ಮುಂಭಾಗವನ್ನ ಕಟ್ ಮಾಡಿ ಆಮೇಲೆ ಹಿಂದಿನ ಪಿಸ್ಟನ್ ತೆಗೆದು ಮುಂದೆ ಕಟ್ ಮಾಡಿರೋ ತುದಿಗೆ ಹಾಕಿ, ಹಿಂದಿನ ಭಾಗವನ್ನ ನಿಪ್ಪಲ್ಗೆ ಹಾಕಿ ಪಿಸ್ಟನ್ನ ನಿಮ್ ಕಡೆ ಎಳಿರಿ. ಇದರಿಂದ ನಿಪ್ಪಲ್ ಹೊರಗೆ ಬರುತ್ತೆ. ಹಾಗೆ ಸೋರ್ ನಿಪ್ಪಲ್ ಆಯ್ತಂದ್ರೆ ಅದಕ್ಕೆ ಎದೆ ಹಾಲು ಹಚ್ಕೊಳ್ಳಿ. ಜಾಸ್ತಿ ಸರಿ ಸೋಪ್ ಮತ್ತೆ ನೀರಿಂದ ತೊಳ್ಕೊಬೇಡಿ. ಒಂದ್ ವೇಳೆ ಮಗುವಿನ ತೂಕ ಕಮ್ಮಿ ಇತ್ತಂದ್ರೆ ಫಲದಾಯಿ, ಸ್ಪೂನ್, ಕಪ್ ಅಥವಾ ಸಿರಿಂಜಿಂದ ಎದೆ ಹಾಲನ್ನ ಕುಡಿಸ್ಬೇಕಾಗತ್ತೆ. ನಮ್ಮ ಆಸ್ಪತ್ರೆಯಲ್ಲಿ ಬೇಬಿ ಫ್ರೆಂಡ್ಲಿ ಹಾಸ್ಪಿಟಲ್ ಇನಿಷಿಯೇಟಿವ್ ಅಂದ್ರೆ ಶಿಶು ಸ್ನೇಹಿ ಆಸ್ಪತ್ರೆ ಉಪಕ್ರಮ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಹಾಗೂ ಹಾನಗಲ್ ಶ್ರೀ ಕುಮಾರೇಶ್ವರ ಆಸ್ಪತ್ರೆನೇ ಮೊದಲು ಈ ಇನಿಷಿಯೇಟಿವ್ ಶುರು ಮಾಡಿರೋದು. ನಮ್ಮ ಆಸ್ಪತ್ರೆಗೆ ಬರೋ ಎಲ್ಲಾ ತಾಯಂದರಿಗೂ ನಾವು ಸ್ತನ್ಯಪಾನದ ಬಗ್ಗೆ ಮಾಹಿತಿ, ಮಾರ್ಗದರ್ಶನ ಹಾಗೂ ಬೆಂಬಲ ನೀಡ್ತೀವಿ. ನಿಮ್ಗೆ ಏನೇ ಸಲಹೆ ಬೇಕಿತ್ತಂದ್ರೂ ನಮ್ಮ ಸಿಬ್ಬಂದಿ ವರ್ಗದವರು ಯಾವಾಗ್ಲೂ ನಿಮ್ಮ ಸಹಾಯಕ್ಕೆ ಸಿದ್ಧರಿರ್ತಾರೆ. ನಮ್ಮನ್ನ ಬಂದು ಭೇಟಿಯಾಗಿ. ಥ್ಯಾಂಕ್ ಯು ಡಾಕ್ಟರ್, ನಾನೇನು ಬರ್ತೇನ್ರಿ. ಕಂಗ್ರಾಟ್ಸ್ ಲತಾ ಅವರೇ, ನಿಮ್ಗೆ ಹೆಣ್ಮಗು ಆಗಿದೆ. ಥ್ಯಾಂಕ್ ಯು ಡಾಕ್ಟರ್. ಓ, ಇದೇ ಖುಷಿಗೆ ಮಗು ಬಾಯಿಗೆ ಜೇನುತುಪ್ಪ ಹಾಕೊಂಡ ಬರ್ರಿ. ಅದೆಲ್ಲ ಹಾಕಕ್ ಹೋಗ್ಬಾರ್ದು ಮಗುಗೆ. ಒಂಚೂರು ದೇವ್ರ ಪ್ರಸಾದನಾದ್ರೂ ಹಾಕಕ್ ಬಿಡ್ರಿ ಡಾಕ್ಟರ್. ಜೇನುತುಪ್ಪ, ಪ್ರಸಾದ, ಸಕ್ಕರೆ ನೀರು ಆ ಥರ ಏನೂ ಹಾಕಕ್ಕೆ ಹೋಗ್ಬಾರ್ದು. ಹುಟ್ಟಿದ ತಕ್ಷಣ ಬರೀ ತಾಯಿ ಮೊದಲ ಗಟ್ಟಿ ಹಳದಿ ಹಾಲನ್ನು ಮಾತ್ರ ಕುಡಿಸ್ಬೇಕು. ಅದೇ ಅಮೃತಕ್ಕೆ ಸಮಾನ. 6 ತಿಂಗಳವರೆಗೂ ಎದೆ ಹಾಲು ಬಿಟ್ಟು ಬೇರೆ ಏನೂ ಕೊಡಕ್ಕೆ ಹೋಗ್ಬಾರ್ದು. ನೀರು ಕೂಡ ಕುಡಿಸ್ಬಾರ್ದು. ತಾಯಿ ಎದೆ ಹಾಲಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ. ಮಗು ಬೆಳವಣಿಗೆಗೆ ಬೇಕಾಗೋ ಎಲ್ಲ ಪೋಷಕಾಂಶಗಳು ತಾಯಿ ಹಾಲಲ್ಲೇ ಇರುತ್ತೆ. 2 ಗಂಟೆಗೆ ಒಂದ್ಸರಿ ನೀವು ಹಾಲು ಕುಡಿಸ್ಬೇಕು. ಒಂದು ಎದೆಯಲ್ಲಿ 15ರಿಂದ 20 ನಿಮಿಷ ಕುಡಿಸಿ, ಆಮೇಲೆ ಇನ್ನೊಂದು ಕಡೆ ಕುಡಿಸ್ಬೇಕು. ರಾತ್ರಿ ಹೊತ್ತಲ್ಲಿ ಹೆಚ್ಚು ಹೊತ್ತು ಹಾಗೂ ಹೆಚ್ಚು ಬಾರಿ ಕುಡಿಸ್ಬೇಕು. ಯಾಕಂದರೆ ಪ್ರೊಲ್ಯಾಕ್ಟಿನ್ ಅನ್ನೋ ಹಾರ್ಮೋನು ರಾತ್ರಿ ಹೊತ್ತು ಹೆಚ್ಚು ಉತ್ಪಾದನೆ ಆಗುತ್ತೆ ಮತ್ತು ಇದು ಹಾಲು ಉತ್ಪತ್ತಿ ಆಗೋಕ್ಕೆ ಸಹಾಯ ಮಾಡುತ್ತೆ. ಎದೆಯಿಂದ ಮೊದಲು ಬರೋ ಹಾಲು ಬಿಳಿ ಬಣ್ಣದ್ದಾಗಿರುತ್ತೆ, ಜಾಸ್ತಿ ನೀರಿನ ಅಂಶ ಹೊಂದಿರುತ್ತೆ. ಅದು ಮಗುವಿನ ದಾಹವನ್ನು ತಣಿಸುತ್ತೆ. ನಂತರ ಬರೋ ಹಾಲು ಹಳದಿ ಬಣ್ಣದಿರುತ್ತೆ, ಮುಖ್ಯವಾಗಿ ಕೊಬ್ಬಿನ ಅಂಶ ಹೊಂದಿರುತ್ತೆ. ಅದು ಮಗುವಿಗೆ ಶಕ್ತಿ ನೀಡುತ್ತೆ. ಹಾಗಾಗಿ ಒಂದು ಎದೆಯಲ್ಲಿ ಪೂರ್ತಿ ಕುಡಿಸಿದ ನಂತರನೇ ಇನ್ನೊಂದು ಕಡೆ ಕುಡಿಸ್ಬೇಕು. ಡಾಕ್ಟರ್, ಪಾಪುಗೆ ಹಸು ಆಗೈತಂತ ಹೆಂಗೆ ತಿಳ್ಕೊಳ್ಳೋದ್ರಿ? ಪಾಪುಗೆ ಸ್ವಲ್ಪ ಹಸಿವಾದಾಗ ಮೊದಲು ಅದು ಬಾಯಿ ತೆಗೆಯುತ್ತೆ, ಹಾಗೆ ತಲೆನ ಒಂದು ಕಡೆ ತಿರುಗಿಸಿ ನಿಪ್ಪಲ್ಗೆ ಹುಡುಕಾಡುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಹಸಿವಾಯ್ತಂದ್ರೆ ಕೈ ಕಾಲು ಆಡಿಸೋದೆಲ್ಲ ಜಾಸ್ತಿ ಮಾಡುತ್ತೆ, ಕೈ ಚಾಚುತ್ತೆ, ಹಾಗೆ ಕೈನ ಬಾಯಿ ಹತ್ರ ತಗೊಳ್ಳೋದೆಲ್ಲ ಮಾಡುತ್ತೆ. ಇನ್ನೂ ತೀರಾ ಹಸಿವಾಯಿತು ಅಂದರೆ ಅಳೋಕೆ ಶುರು ಮಾಡುತ್ತೆ ಮತ್ತು ಬಣ್ಣ ಕೆಂಪಾಗುತ್ತೆ. ಇದನ್ನೆಲ್ಲ ಗಮನಿಸಬೇಕಂದ್ರೆ ನೀವು ಯಾವಾಗಲೂ ಪಾಪು ಜೊತೆನೇ ಇರಬೇಕಾಗುತ್ತೆ. ಹಾಗಾಗಿ ನೀವು ಮತ್ತು ಮಗು ಒಂದೇ ಕೋಣೆಲಿರಬೇಕು. ಡಾಕ್ಟರ್, ಪಾಪುಗೆ ಸರಿಯಾಗಿ ಹಾಲು ಕುಡ್ಸಾಕತ್ತೇನಿ ಅಂತ ಹೆಂಗೆ ಗೊತ್ತಾಗ್ತೈತ್ರಿ? ಮಗು ಸರಿಯಾಗಿ ಹಾಲು ಕುಡಿತಿದೆ ಅಂತ ಹೇಳಕ್ಕೆ 4 ಲಕ್ಷಣಗಳಿವೆ. 1, ಮಗುವಿನ ಬಾಯಿ ಅಗಲವಾಗಿ ತೆಗೆದಿರಬೇಕು. ನಿಪ್ಪಲ್ ಹಾಗೂ ಆದಷ್ಟು ಕಪ್ಪು ಭಾಗ ಮಗುವಿನ ಬಾಯಿ ಒಳಗಡೆ ಇರಬೇಕು. ಕೆಳತುಟಿ ಹೊರ ಚಾಚಿರಬೇಕು. ಹಾಗೆ ಗದ್ದ ಎದೆಗೆ ಹತ್ಕೊಂಡಿರಬೇಕು. ಎದೆ ಹಾಲು ಕುಡಿಸೋದ್ರಿಂದ ತಾಯಿ ಮತ್ತು ಮಗುವಿನ ಬಾಂಧವ್ಯ ಗಟ್ಟಿ ಆಗುತ್ತೆ.
ತಾಯಿ ಹಾಗೂ ಮಗು ಇಬ್ಬರಿಗೂ ತುಂಬ ಅನುಕೂಲಗಳಿವೆ. ಮಗುವಿಗೆ ಸಂಪೂರ್ಣ ಪೋಷಣೆ, ರೋಗ ನಿರೋಧಕ ಶಕ್ತಿ ಸಿಗುತ್ತೆ, ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಹಾಗೆ ತೂಕ ಜಾಸ್ತಿ ಆಗುತ್ತೆ, ಬ್ಯಾಕ್ಟೀರಿಯಾ ಸೋಂಕು, ಡಯೇರಿಯಾ ಆಗೋದನ್ನು ತಡೆಗಟ್ಟುತ್ತೆ, ಹಾಗೆ ಮೆದುಳಿನ ಬೆಳವಣಿಗೆಗೂ ಹೆಚ್ಚು ಸಹಾಯ ಮಾಡುತ್ತೆ. ಅಂಥ ಮಕ್ಕಳಲ್ಲಿ IQ ಜಾಸ್ತಿ ಇರುತ್ತೆ. ಮುಂದಿನ ದಿನಗಳಲ್ಲಿ ಶುಗರ್ ಮತ್ತು BP ಬರೋ ಸಾಧ್ಯತೆ ಕೂಡ ಕಮ್ಮಿ ಆಗುತ್ತೆ. ಹಾಗೆ ತಾಯಿಗೆ ಇರೋ ಅನುಕೂಲಗಳೇನೆಂದರೆ ಇದರಿಂದ ತೂಕ ಇಳಿಸೋಕೆ ಸಹಾಯ ಆಗುತ್ತೆ, ಪ್ರಸವ ನಂತರದ ಮಾನಸಿಕ ಖಿನ್ನತೆ ತಡೆಗಟ್ಟುತ್ತೆ, ಸ್ತನ, ಗರ್ಭಕೋಶ ಹಾಗೂ ಅಂಡಾಶಯದಂತಹ ಕ್ಯಾನ್ಸರ್ಗಳನ್ನು ತಡೆಗಟ್ಟುತ್ತೆ. ಇದರಿಂದ ಗರ್ಭನಿರೋಧಕ ಪ್ರಯೋಜನ ಕೂಡ ಇದೆ. ಇದರಿಂದ ನೀವು ಮತ್ತೆ ಮಗು ಮಾಡ್ಕೊಳ್ಳೋಕ್ಕೆ ಸರಿಯಾದ ಅಂತರ ಸಿಗುತ್ತೆ. ಡಾಕ್ಟರ್, ಪಾಪುನ ಹೆಂಗೆ ಹಿಡ್ಕೊಂಡು ಹಾಲು ಕುಡಿಸ್ಬೋದ್ರಿ? ನೀವು ಯಾವುದೇ ರೀತಿ ಹಿಡ್ಕೊಂಡು ಕುಡಿಸ್ತಾ ಇದ್ರೂ ಮಗುನ ಸರಿಯಾಗಿ ಸಪೋರ್ಟ್ ಮಾಡಿ ಹಿಡ್ಕೊಳ್ಳಿ. ಮಗು ಕಂಫರ್ಟಬಲ್ ಆಗಿ ಇದ್ದರೆ ಮಾತ್ರ ಸರಿಯಾಗಿ ಹಾಲು ಕುಡಿಯುತ್ತೆ. ನಾನು ನಿಮಗೆ ಕೆಲವೊಂದು ಫೋಟೋಸ್ ತೋರಿಸ್ತೀನಿ, ಅದನ್ನು ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಪಾಪು ಹೊಟ್ಟೆ ತುಂಬ ಹಾಲು ಕುಡ್ದಿದೆಯೋ ಇಲ್ಲ ಅಂತ ಹೆಂಗೆ ಗೊತ್ತಾಗ್ತೈತ್ರಿ ಡಾಕ್ಟರ್? ಮಗು ಹೊಟ್ಟೆ ತುಂಬ ಹಾಲು ಕುಡ್ದಿದೆ ಅಂದರೆ 2 ರಿಂದ 3 ತಾಸು ಚಲೋ ನಿದ್ದೆ ಮಾಡುತ್ತೆ. ಒಂದು ದಿನದಲ್ಲಿ 6 ರಿಂದ 8 ಸರಿ ಕಾಲು ಮಾಡಿ ಹೋಗುತ್ತೆ, ಹಾಗೆ ತೂಕ ಹೆಚ್ಚಾಗುತ್ತೆ. ನಾನು ಇಷ್ಟೊತ್ತು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗಿದೆಯಾ? ಮತ್ತೇನಾದರೂ ಪ್ರಶ್ನೆ ಇದೆಯಾ? ಇಷ್ಟೆಲ್ಲ ವಿಷಯ ಐತೆ ಅಂತ ಗೊತ್ತೇ ಇರಲಿಲ್ಲರಿ. ನೀವು ಹೇಳಿದ್ಮೇಲೆ ಎಲ್ಲ ಅರ್ಥ ಆಗೈತಿ. ಮತ್ತೇನಾರ ತಿಳಿಲಿಲ್ಲ ಅಂದ್ರೆ ನಿಮ್ಮ ಕಡೆನೇ ಬರ್ತೇನೆ ರೀ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್, ನಂಗೆ 2 ದಿನದಿಂದ ಆರಾಮಿರಲಿಲ್ಲ, ಜ್ವರ ಬಂದಿತ್ತು ರೀ. ನಮ್ಮ ಅಜ್ಜಿ ಜ್ವರ ಬಂದಾಗ ಎದೆ ಹಾಲು ಕುಡಿಸ್ಬೇಡ ಅಂತಿದ್ರು, ಅದಕ್ಕೆ ಆಕಳ ಹಾಲು ಕುಡಿಸಿದ್ದು. ಪಾಪುಗೆ ಇವತ್ತು ಬೆಳಗಿಂದ 2 ಸಾರಿ ಭೇದಿ ಆಗೈತೆ ರೀ. ಸ್ವಲ್ಪ ಏನಾಗೈತೆ ನೋಡ್ರಿ ಡಾಕ್ಟರ್. ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ 6 ತಿಂಗಳವರೆಗೆ ಎದೆ ಹಾಲು ಬಿಟ್ಟು ಬೇರೆ ಏನು ಕೊಡಬಾರ್ದು ಅಂತ. ಆದರೂ ನೀವು ಆಕಳ ಹಾಲು ಕೊಟ್ಟಿದ್ದೀರಾ, ಅದಕ್ಕೆ ಈ ರೀತಿ ಆಗಿದೆ. ಸರಿ, ಇವಾಗ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ, ಏನಾಗಲ್ಲ. ಜ್ವರ ಬಂದಾಗ ಎದೆ ಹಾಲು ಕುಡಿಸೋದ್ರಿಂದ ಮಗುವಿಗೆ ಏನೂ ತೊಂದರೆ ಆಗಲ್ಲ. ನೀವು ಆವಾಗಲೂ ಎದೆ ಹಾಲು ಕುಡಿಸ್ಬೇಕು. ತಾಯಿಗೆ ಕ್ಷಯರೋಗ, HIV, ಹೆಪಟೈಟಿಸ್ B ಕಾಯಿಲೆಗಳಿದ್ರೂ ಸಹ ಎದೆ ಹಾಲು ಕುಡಿಸ್ಬಹುದು. ಯಾವಾಗ ಎದೆ ಹಾಲು ಕುಡಿಸ್ಬಾರ್ದು ಅಂದರೆ ಮಗುವಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಮತ್ತು ಗ್ಯಾಲಕ್ಟೋಸೆಮಿಯಾ ಅನ್ನೋ ತೊಂದರೆ ಇದ್ದರೆ, ಅಥವಾ ಕ್ಯಾನ್ಸರ್ಗೆ ತಾಯಿ ರೇಡಿಯೋ ಅಥವಾ ಕೀಮೋಥೆರಪಿ ಟ್ರೀಟ್ಮೆಂಟ್ ತಗೋತಾ ಇದ್ದರೆ ಅವಾಗಷ್ಟೇ ಎದೆ ಹಾಲು ಕುಡಿಸ್ಬಾರ್ದು. ಮತ್ತು ಆಕಳ ಹಾಲೆಲ್ಲ ಕೊಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಎದೆ ಹಾಲಲ್ಲಿ ಪ್ರೋಟೀನ್ ಸರಿಯಾದ ಪ್ರಮಾಣದಲ್ಲಿರುತ್ತೆ, ಹಾಗೆ ಅದು ಸುಲಭವಾಗಿ ಜೀರ್ಣ ಆಗುತ್ತೆ. ಆದರೆ ಆಕಳ ಹಾಲಿನ ಪ್ರೋಟೀನ್ ಸರಿಯಾಗಿ ಜೀರ್ಣ ಆಗಲ್ಲ, ಅದಕ್ಕೆ ಈ ರೀತಿ ಭೇದಿಯೆಲ್ಲ ಆಗುತ್ತೆ. ಎದೆ ಹಾಲಲ್ಲಿ ಅತ್ಯಗತ್ಯ ಕೊಬ್ಬಿನ ಅಂಶ ಇರುತ್ತೆ, ಅದು ಮಗುವಿನ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಆದರೆ ಈ ಹಾಲಲ್ಲಿ ಅದು ಇರೋದಿಲ್ಲ. ಆಕಳ ಹಾಲಲ್ಲಿ ರೋಗ ನಿರೋಧಕ ಶಕ್ತಿನೂ ಇರಲ್ಲ, ಹಾಗೆ ಅದರಲ್ಲಿರೋ ಪ್ರೋಟೀನಿಂದ ಅಲರ್ಜಿ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಈ ಎಲ್ಲ ಕಾರಣದಿಂದಾಗಿ ಆಕಳ ಹಾಲನ್ನು ಕುಡ್ಸೋಕ್ಕೆ ಹೋಗಬಾರ್ದು. 6 ತಿಂಗಳವರೆಗೆ ಎದೆ ಹಾಲನ್ನಷ್ಟೇ ಕುಡಿಸ್ಬೇಕು. ಅಷ್ಟೇ ಅಲ್ಲ, ಎದೆ ಹಾಲು ಕುಡಿಸೋದ್ರ ಬಗ್ಗೆ ಇನ್ನೂ ಕೆಲವು ತಪ್ಪು ತಿಳುವಳಿಕೆಗಳಿವೆ. ಅದೇನೆಂದರೆ, ಪ್ರತಿ ಸರಿ ಹಾಲು ಕುಡಿಸೋವಾಗಲೂ ನಿಪ್ಪಲ್ ತೊಳೆಯೋ ಅವಶ್ಯಕತೆ ಇಲ್ಲ. ಸಪ್ಪಾಗಿರೋದನ್ನಷ್ಟೇ ತಿನ್ನಬೇಕು, ಜಾಸ್ತಿ ಖಾರ ಹಾಗೂ ಹುಳಿ ತಿನ್ನಬಾರ್ದು ಅಂತ ಏನಿಲ್ಲ. ನೀವು ಚೆನ್ನಾಗಿ ಊಟ ಮಾಡಬೇಕು. ಹಾಗೆ ಜಾಸ್ತಿ ವ್ಯಾಯಾಮ, ಕೆಲಸ ಮಾಡೋದ್ರಿಂದ ಹಾಲಿನ ರುಚಿ ಏನು ಬದಲಾಗಲ್ಲ. ಆ ರೀತಿ ಯಾರಾದರೂ ಹೇಳಿದ್ರೆ ನಂಬಕ್ಕೆ ಹೋಗಬೇಡಿ. ಹಾಗೆ ತುಂಬ ಜನಕ್ಕೆ ಅನಿಸುತ್ತೆ ಇವಾಗ ಕುಡಿಸ್ತಿರೋ ಅಷ್ಟು ಎದೆ ಹಾಲು ಸಾಕಾಗ್ತಿಲ್ಲ ಅಂತ. ಆದರೆ ಆ ರೀತಿ ಏನಿಲ್ಲ. ನಿಮ್ಮ ದೇಹ ಪಾಪಕ್ಕೆ ಬೇಕಾಗೋಷ್ಟು ಹಾಲನ್ನು ಉತ್ಪತ್ತಿ ಮಾಡುತ್ತೆ. ನೀವು ಆ ರೀತಿ ಅಂದ್ಕೊಳ್ಳೋಕೆ ಹೋಗಬೇಡಿ. ನೀವು 1 ವರ್ಷಕ್ಕಿಂತ ಜಾಸ್ತಿ ಎದೆ ಹಾಲು ಕುಡಿಸಿದ್ರೆ ಆಮೇಲೆ ಬಿಡ್ಸೋಕ್ಕೆ ಕಷ್ಟ ಅಂತಾರೆ. ಆ ರೀತಿ ಏನಿಲ್ಲ. ನೀವು 2 ವರ್ಷದವರೆಗೆ ಕುಡಿಸಿದ್ರೆ ಅದು ಒಳ್ಳೆಯದು. ಇದೆಲ್ಲ ಹೇಳಿದ್ದು ಒಳ್ಳೇದಾಯ್ತು ಡಾಕ್ಟರ್, ನಾ ಎಲ್ಲನೂ ಫಾಲೋ ಮಾಡ್ತೇನೆ ರೀ. ಡಾಕ್ಟರ್, ನಾ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕೆಲಸಕ್ಕೆ ಹೋಗಬೇಕು. ಎದೆ ಹಾಲು ಕುಡಿಸೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಅವಾಗ ಏನು ಮಾಡ್ಬೇಕ್ರಿ? ನೀವು ಕೆಲಸಕ್ಕೆ ಹೋಗಬೇಕಂದ್ರೆ ಎದೆ ಹಾಲು ಬಿಡಿಸ್ಲೇಬೇಕು ಅಂತ ಏನಿಲ್ಲ. ಎದೆ ಹಾಲನ್ನೇ ಸ್ವಚ್ಛವಾದ ಕಪ್ನಲ್ಲಿ ತುಂಬಿಸಿಟ್ಟು ಮನೇಲಿ ಇರೋರಿಗೆ ಕೊಡೋಕ್ಕೆ ಹೇಳ್ಬೋದು. ಅದನ್ನು ಹೇಗೆ ಮಾಡಬೇಕಂದ್ರೆ, ಮೊದಲು ಸೋಪ್ ಹಾಕಿ ಕೈ ತೊಳ್ಕೊಳ್ಳಿ. ಆರಾಮಾಗಿ ಕೂತ್ಕೊಂಡು ಕಪ್ಪನ್ನು ನಿಪ್ಪಲ್ ಹಾಗೂ ಕಪ್ಪು ಭಾಗದ ಕೆಳಗಡೆ ಇಟ್ಕೊಳ್ಳಿ. ಎದೆನ ಮಸಾಜ್ ಮಾಡಿ. ನಿಮ್ಮ ಹೆಬ್ಬೆರಳನ್ನು ಫೋಟೋದಲ್ಲಿ ತೋರಿಸಿರೋ ಹಾಗೆ ಮೇಲೆ ಇಟ್ಕೊಳ್ಳಿ. ಉಳಿದಿರೋ ಬೆರಳುಗಳನ್ನು ಕೆಳಗಡೆ ಇಟ್ಕೊಳ್ಳಿ. ಆಮೇಲೆ ನಿಧಾನವಾಗಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಹಾಗೆ ರಿಪೀಟ್ ಮಾಡಿ. ಆಮೇಲೆ ಹಾಲನ್ನು ರೂಮ್ ಟೆಂಪ್ರೇಚರಲ್ಲಿ ಇಟ್ಟಿದ್ರೆ 6 ರಿಂದ 8 ತಾಸು ಒಳಗಡೆ ಬಳಸಿ, ಅಥವಾ ಫ್ರಿಡ್ಜಲ್ಲಿ ಇಟ್ಟಿದ್ರೆ 1 ದಿನದ ಒಳಗಡೆ ಕುಡಿಸಿ. ಎದೆ ಹಾಲು ಕುಡಿಸೋದ್ರ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿದ್ದು ಅದನ್ನೆಲ್ಲ ನೀವು ದೂರ ಮಾಡಿದಿರಿ. ನೀವು ಕೊಟ್ಟಿರೋ ಮಾಹಿತಿ ಭಾಳ ಉಪಯೋಗಕರ ಐತ್ರಿ. ಇದನ್ನು ನನ್ನ ಸುತ್ತಮುತ್ತಿರೋರಿಗೂ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಡ್ತೇನೆ ರೀ. ಥ್ಯಾಂಕ್ ಯು ಡಾಕ್ಟರ್. The 10 steps to successful breastfeeding under breastfeeding policy are hospital policies, staff competency, antenatal care, care right after birth,
supporting mothers who are breastfeeding, supplementing, rooming in, responsive feeding, risk of using bottles, teats and pacifiers, discharge. IMS Act. It is an act that amends infant milk substitutes, feeding bottles and infant foods. It was enacted in 1992 and recently amended in 2003. The act protects breastfeeding by controlling the marketing and promotional activities of baby food manufacturers in production, supply and distribution. It also ensures proper use of breast milk substitutes. It prohibits advertising and promotion of infant milk substitutes, feeding bottles and infant food. It also prohibits unauthorized labeling of products including complementary foods. It prohibits sponsorships, gifts, fellowships and financial benefits to healthcare providers and their associations.